ರಾಜಕೀಯದಲ್ಲಿ 50 ವರ್ಷ ಪೂರ್ಣಗೊಳಿಸಿದ ಬಿಎಸ್ ಯಡಿಯೂರಪ್ಪ ಹುಟ್ಟುಹಬ್ಬ ಜೊತೆಗೆ 50 ವರ್ಷದ ರಾಜಕೀಯದ ಸಂಭ್ರಮ ಆಚರಣೆಯನ್ನ ಮಾಡಲು ನಿರ್ಧಾರ ಮಾಡಲಾಗಿದೆ. ಮಾರ್ಚ್ 1 ಅಥವಾ 2 ರಂದು ಆಚರಿಸಲು ನಿರ್ಧಾರವನ್ನ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಬಾಗಲಕೋಟೆ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನ ನೀಡಿರುವಂತಹ ಬಿಎಸ್ವೈ ರಾಜಕೀಯದಲ್ಲಿ 50 ವರ್ಷ ಪೂರ್ಣಗೊಳಿಸಿದ ಬಿಎಸ್ ಯಡಿಯೂರಪ್ಪನವರು ಹುಟ್ಟುಹಬ್ಬ ಜೊತೆಗೆ 50 ವರ್ಷದ ರಾಜಕೀಯದ ಸಂಭ್ರಮವನ್ನು ಆಚರಣೆ ಮಾಡಲು ನಿರ್ಧಾರವನ್ನು ಮಾಡಲಾಗಿದೆ. ಮಾರ್ಚ್ 1 ಅಥವಾ 2 ರಂದು ಆಚರಿಸಲು ನಿರ್ಧಾರ. ಬಾಗಲಕೋಟೆ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಬಾಗಲಕೋಟೆ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಬಿಎಸ್ವೈ. ಹಾಗಾಗಿ ಬಾಗಲಕೋಟೆಯಲ್ಲಿ ಹುಟ್ಟುಹಬ್ಬದ ಆಚರಣೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಬಿಎಸ್ ಯಡಿಯೂರಪ್ಪ ಅವರ ಏನು 83ನೇ ಜನ್ಮದಿನ ಇದೆ, ಫೆಬ್ರವರಿ 27ರಂದು. ಇದರ ಅಂಗವಾಗಿ ಬಾಗಲಕೋಟೆಯಲ್ಲಿ ಅಭಿಮಾನಿಗಳು ಮತ್ತು ಬಿಜೆಪಿ ಕಾರ್ಯಕರ್ತರು ಸಡಗರದ ಆಚರಣೆಗೆ ಸಜ್ಜಾಗ್ತಾ ಇದ್ದಾರೆ. ರಾಜಕೀಯದಲ್ಲಿ 50 ವರ್ಷವನ್ನು ಕೂಡ ಪೂರ್ಣಗೊಳಿಸುತ್ತಾರೆ ಬಿಎಸ್ ಯಡಿಯೂರಪ್ಪನವರು. ಇನ್ನು ಬಾಗಲಕೋಟೆ ಜಿಲ್ಲಾದ್ಯಂತ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಸಾರ್ವಜನಿಕರಿಗೆ ಸಿಹಿ ಹಂಚಿಕೆ ಮತ್ತು ಬಡವರಿಗೆ ಅನ್ನದಾನಂತಹ ಜನಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಯಡಿಯೂರಪ್ಪ ಅವರು ರಾಜಕೀಯ ಜೀವನದಲ್ಲಿ 50 ವರ್ಷ ಪೂರೈಸಿರುವ ಬೆನ್ನಲ್ಲೇ ಈ ಹುಟ್ಟುಹಬ್ಬ ಬರುತ್ತಿರುವುದರಿಂದ ಬಾಗಲಕೋಟೆಯ ಸ್ಥಳೀಯ ನಾಯಕರು ಇದನ್ನು ದೊಡ್ಡ ಮಟ್ಟದಲ್ಲಿ ಆಚರಿಸಲು ಮುಂದಾಗಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ಏನಿದ್ದಾರೆ, ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ನಾಯಕರಲ್ಲಿ ಒಬ್ಬರು. ಅವರ 50 ವರ್ಷಗಳ ರಾಜಕೀಯ ಪಯಣದಲ್ಲಿ ಅನೇಕ ಜನಪ್ರಿಯ ಯೋಜನೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ. ರೈತ 2011ರಲ್ಲಿ ಭಾರತದಲ್ಲೇ ಮೊದಲ ಬಾರಿಗೆ ಕೃಷಿಗಾಗಿ ಪ್ರತ್ಯೇಕ ಬಜೆಟ್ ಅನ್ನು ಮಂಡಿಸಿದ ಹೆಗ್ಗಳಿಕೆ ಇವರದು. ಬಡ್ಡಿ ರಹಿತ ಸಾಲ ಇರ್ಬೋದು, ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಮಹಿಳಾ ಕಲ್ಯಾಣಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಸೈಕಲ್ ವಿತರಣೆ ಇರ್ಬೋದು, ಸುವರ್ಣ ಗ್ರಾಮೋದಯ, ಮಠ ಮಂದಿರಗಳಿಗೆ ಅನುದಾನ, ಹೀಗೆ ಸಾಲು ಸಾಧನೆಗಳನ್ನು ಕೂಡ ಇವರು ಮಾಡಿದ್ದಾರೆ. ಸಹಾಯ ಹಸ್ತಗಳನ್ನು ಕೂಡ ಚಾಚಿದ್ದಾರೆ. ಇದೀಗ ರಾಜಕೀಯದಲ್ಲಿ ಅವರು 50 ವರ್ಷವನ್ನು ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇವರ ಹುಟ್ಟುಹಬ್ಬದ ಜೊತೆಗೆ 50 ವರ್ಷದ ರಾಜಕೀಯದ ಸಂಭ್ರಮವನ್ನು ಆಚರಣೆ ಮಾಡಲು ನಿರ್ಧಾರವನ್ನು ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಬಾಗಲಕೋಟೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಹೀಗಾಗಿ ಬಾಗಲಕೋಟೆಯಲ್ಲಿಯೇ ಹುಟ್ಟುಹಬ್ಬದ ಆಚರಣೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಯಡಿಯೂರಪ್ಪನವ್ರ ಹುಟ್ಟುಹಬ್ಬ. ಯಡಿಯೂರಪ್ಪನವ್ರ ಹುಟ್ಟುಹಬ್ಬವನ್ನು 50 ವರ್ಷ ಈ ನಾಡಿಗಾಗಿ ಸೇವೆ ಸಲ್ಲಿಸಿದಂಥವ್ರು, ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡಿದಂಥವ್ರು ಮತ್ತು ರೈತ ನಾಯಕರಾಗಿ ಹೊರಹೊಮ್ಮಿದವರು. ಅವರಿಗೆ ಒಂದು ಗೌರವ ಸನ್ಮಾನ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಆಲೋಚನೆಯನ್ನು ಮಾಡಿದ್ವಿ. ಮಾಡಿ 1ನೇ ತಾರೀಕು ಅಥವಾ 2ನೇ ತಾರೀಕು ಅವರ ಅನುಕೂಲತೆ ನೋಡಿಕೊಂಡು ಈ ಕಾರ್ಯಕ್ರಮವನ್ನು ಬಾಗಲಕೋಟೆಯಲ್ಲಿ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ. ಮತ್ತು ಯಡಿಯೂರಪ್ಪನವರ 50 ವರ್ಷದ ರಾಜಕೀಯ ಜೀವನದ ಬಗ್ಗೆ ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಪಕ್ಷದ ಅಧ್ಯಕ್ಷರಾಗಿ, ವಿರೋಧ ಪಕ್ಷದ ನಾಯಕರಾಗಿ ಹಲವಾರು ವರ್ಷಗಳ ಕಾಲ ಅವರು ಈ ನಾಡಿನ ಉದ್ದಗಲಕ್ಕೂ ಸುತ್ತಿ ಪಕ್ಷವನ್ನು ಕಟ್ಟೋದ್ರ ಜೊತೆಯಲ್ಲಿ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡಿದರೆ ಅವರ ಸ್ಮರಣೆಯನ್ನು ಮಾಡ್ತಕ್ಕಂಥದಕ್ಕಾಗಿ ನಾವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. 27ನೇ ತಾರೀಕಿಗೆ ಯಡಿಯೂರಪ್ಪನವ್ರ ಹುಟ್ಟುಹಬ್ಬ. ಯಡಿಯೂರಪ್ಪನವ್ರ ಹುಟ್ಟುಹಬ್ಬವನ್ನು 50 ವರ್ಷ ಈ ನಾಡಿಗಾಗಿ ಸೇವೆ ಸಲ್ಲಿಸಿದಂಥವ್ರು, ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಕೆಲಸ ಮಾಡಿದಂಥವ್ರು ಮತ್ತು ರೈತ ನಾಯಕರಾಗಿ ಹೊರಹೊಮ್ಮಿದವರು. ಅವರಿಗೆ ಒಂದು ಗೌರವ ಸನ್ಮಾನ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ಆಲೋಚನೆ